ಕನ್ನಡ ಚಿತ್ರರಂಗ ಕಂಡಂತಹ ಮೇರು ಕಲಾವಿದ ಕುಳ್ಳ ಅಂತಾನೆ ಫೇಮಸ್ ಆಗಿರುವಂತಹ ದ್ವಾರಕೀಶ್ ಏನಿಲ್ಲ ಅನ್ನುವಂತಹ ಸುದ್ದಿಯನ್ನ ಕೇಳಿ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ಗಣ್ಯರಾಗಿರ್ಬೋದು, ಚಿತ್ರರಂಗದ ನಟ ನಟಿಯರು, ಹಿರಿಯ ಕಲಾವಿದರು ಎಲ್ಲರೂ ಕೂಡ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬದವರಿಗೆ ಆ ಒಂದು ನೋವನ್ನ ಭರಿಸುವಂತಹ ಶಕ್ತಿ ಸಿಗಲಿ ಅಂತ ಸಾಕಷ್ಟು ಜನ ಕೇಳ್ಕೊತಾ ಇದ್ದಾರೆ. ಯಾರು ಕೂಡ ನಟ ದ್ವಾರಕೀಶ್ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಒಂದ್ 3-4 ಬಾರಿ ದ್ವಾರಕೀಶ್ ಇನ್ನಿಲ್ಲ ಅನ್ನುವಂತಹ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಆಗ ಖುದ್ದು ದ್ವಾರಕೀಶ್ ಅವರೇ ಇಲ್ಲ, ನಾನು ಬದುಕಿದ್ದೀನಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಇವತ್ತು ಕೂಡ ದ್ವಾರಕೀಶ್ ಇಲ್ಲ ಅನ್ನುವಂತಹ ಸುದ್ದಿ ಕೇಳಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಇಲ್ಲ, ಇದು ಸುಳ್ಳು ಸುದ್ದಿ ಅನ್ನುವಂಥದ್ದನ್ನ ಹೇಳಿದ್ರು. ಅದು ಯಾವಾಗ ಕುಟುಂಬದವರಿಂದ ಆ ಒಂದು ಸುದ್ದಿ ಸಿಕ್ತು ಆಗ ದೃಢಪಟ್ಟಿತ್ತು. ಆದ್ರೆ ದ್ವಾರಕೀಶ್ ಅವರ ಲವ್ ಸ್ಟೋರಿ ಬಗ್ಗೆ ಇವತ್ತು ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ದ್ವಾರಕೀಶ್ ಅವರ ಲವ್ ಸ್ಟೋರಿ ಏನ್ ಗೊತ್ತಾ? 2ನೇ ಮದುವೆಗೆ ಮೊದಲ ಪತ್ನಿ ಗ್ರೀನ್ ಸಿಗ್ನಲ್ ಕೊಟ್ಟದ್ದು ಹೇಗೆ? ಇಬ್ರು 2ನೇ ಮದುವೆ ಆಗ್ಬೇಕು ಅಂತ ಅಂದ್ರೆ ಒಂದು ಸಿನಿಮಾ ರೀತಿಯಲ್ಲೇ ಒಂದಷ್ಟು ವಿಚಾರಗಳು ನಡೆಯುತ್ತೆ ಹೋಟೆಲ್ನಲ್ಲಿ. ಹಾಗಾದ್ರೆ ದ್ವಾರಕೀಶ್ ಅವರ 2ನೇ ಪತ್ನಿ ಯಾರು? ಹಾಗೇನೆ ದ್ವಾರಕೀಶ್ ಅವರ 2ನೇ ಮದುವೆ ಆಗಿದ್ದಾದ್ರೂ ಹೇಗೆ? ಪತ್ನಿ ಅಂದ್ರೆ ಇದಕ್ಕೆ ಮೊದಲ ಪತ್ನಿ ಯಾವ ರೀತಿಯಾಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರು, ಅಲ್ಲಿ ಏನೆಲ್ಲ ಕಥೆಗಳಾಯ್ತು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಕರ್ನಾಟಕದ ಕುಳ್ಳ ಅಂತಾನೆ ಖ್ಯಾತಿ ಗಳಿಸಿದ್ದ ಅವರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು ಸ್ನೇಹಿತರೆ. ಕನ್ನಡದಲ್ಲಿ 4-5 ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಸೇವೆಯನ್ನ ಮಾಡಿದ್ದಾರೆ. ಅದು ಕೂಡ ಖುಷಿಯಾಗಿ ಮಾಡಿದ್ದಾರೆ. ಯಾವುದೇ ಸಿನಿಮಾ ಫ್ಲಾಪ್ ಆದ್ರೂ ಕೂಡ ಹಿಂತಿರುಗಿ ನೋಡ್ತಾನೆ ಇರಲಿಲ್ಲ. ಮತ್ತೆ ಸಿನಿಮಾವನ್ನ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನ ಪಟ್ಟಿರುವಂತಹ ಕಲಾವಿದ ಇವರು. ಸಿನಿಮಾ ಸಕ್ಸಸ್ ಆದಂತ ಸಂದರ್ಭದಲ್ಲಿ ಬಂದಂತ ದುಡ್ಡನ್ನ ಮತ್ತೊಂದು ಸಿನಿಮಾಗೆ ಹಾಕಿ ಆ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅನ್ನುವಂಥದ್ದನ್ನ ನೋಡಿದವರು. ನಟರಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ದ್ವಾರಕೀಶ್ ಅವರು ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕೂಡ ಯಶಸ್ಸನ್ನ ಕಂಡಂತವರು. ಕಳೆದ ಕೆಲವು ದಿನಗಳ ಹಿಂದೆ ದ್ವಾರಕೀಶ್ ನಿಧನದ ಸುಳ್ಳು ಸುದ್ದಿಗಳು ಹರಿದಾಡ್ತಿದ್ವು. ಈ ವೇಳೆ ದ್ವಾರಕೀಶ್ ಅವರೇ ವಿಡಿಯೋ ಮಾಡೋ ಮೂಲಕ ಆರೋಗ್ಯವಾಗಿ ಇರೋದಾಗಿ ತಮ್ಮ ಅಭಿಮಾನಿಗಳಿಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಆದ್ರೆ ಮೊನ್ನೆ ರಾತ್ರಿ ಸ್ನೇಹಿತರೆ, ಅಂದ್ರೆ ಏಪ್ರಿಲ್ 15ರಂದು ದ್ವಾರಕೀಶ್ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ಳುತ್ತಂತೆ. ಹೀಗಾಗಿ ರಾತ್ರಿ ಇಡೀ ಅವರು ನಿದ್ದೆನೆ ಮಾಡಿರ್ಲಿಲ್ಲ. ಆದ್ರೆ ಬೆಳಿಗ್ಗೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಹೇಳಿ ಮಲಗ್ತಾರೆ. ಈ ವೇಳೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ದ್ವಾರಕೀಶ್ ಅವರ ಪುತ್ರ, ಅಂದ್ರೆ ಆ ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥ ಸುದ್ದಿಯನ್ನ ದ್ವಾರಕೀಶ್ ಅವರ ಪುತ್ರ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡ್ತಾರೆ. ಇನ್ನು 1942 ಆಗಸ್ಟ್ 19ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದವರು ದ್ವಾರಕೀಶ್ ಅವರು. ಇವರ ತಂದೆ ಶ್ಯಾಮರಾವ್ ಹಾಗೇನೆ ತಾಯಿ ಜಯಮ್ಮ. ಶಾರದಾ ವಿಲಾಸ್ ಹಾಗೆ ಬನಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ ಇವರು ಪ್ರೌಢ ಶಿಕ್ಷಣದ ನಂತರ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಮುಗಿಸ್ತಾರೆ. ನಂತರ ತಮ್ಮ ಸಹೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ಸ್ ಸ್ಟೋರ್ಸ್ ಅನ್ನ ಆರಂಭಿಸ್ತಾರೆ. ಅದಾದ ಮೇಲೆ 1963ರಲ್ಲಿ ವ್ಯಾಪಾರಗಳನ್ನ ಬಿಟ್ಟು ನಟನೆಯತ್ತ ಮುಖ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಅದೆಲ್ಲವನ್ನ ಬಿಟ್ಟು ನಟನೆ ಕಡೆ ಮುಖ ಮಾಡ್ತಾರೆ. ಅದಾದ್ಮೇಲೆ ಅವರು ಹಿಂತಿರುಗಿ ನೋಡಿದಂತ ಮಾತೇ ಇಲ್ಲ. ದ್ವಾರಕೀಶ್ ಆರಂಭದ ದಿನಗಳಿಂದಲೂ ಕೂಡ ಕಷ್ಟಪಟ್ಟು ಬೆಳೆದವರು, ಎಲ್ಲಾ ಕಷ್ಟಗಳನ್ನ ನೋಡ್ಕೊಂಡು ಬೆಳೆದವರು. ವಿಷ್ಣುವರ್ಧನ್ ಆಗಿರ್ಬೋದು, ಸೌಂದರ್ಯ, ರಮೇಶ್ ಅರವಿಂದ್ ನಟನೆಯ ಆಪ್ತಮಿತ್ರ ಸಿನಿಮಾ ಮಾಡಿದಂತಹ ದ್ವಾರಕೀಶ್ ಅಲ್ಲಿ ಗೆಲುವನ್ನ ಕಾಣ್ತಾರೆ. ಆ ಸಿನಿಮಾದಿಂದ, ಈ ಸಿನಿಮಾದ ಹಣದಿಂದ HSR ಲೇಔಟ್ ನಲ್ಲಿ ಅವರು ಒಂದು ಸ್ವಂತ ಮನೆಯನ್ನ ಖರೀದಿ ಮಾಡ್ತಾರೆ. ಆಪ್ತಮಿತ್ರ ಸಿನಿಮಾದಲ್ಲಿ ಬಂದಿರುವಂತಹ ದುಡ್ಡನ್ನ ಬಳಸ್ಕೊಂಡು HSR ಲೇಔಟ್ ನಲ್ಲಿ ಒಂದು ಸ್ವಂತ ಮನೆಯನ್ನ ಖರೀದಿಸುವಂಥದ್ದು. 2022ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನ ಘೋಷಿಸುತ್ತೆ. ಸಿನಿಮಾ ಕ್ಷೇತ್ರಕ್ಕೆ ಅವರು ನೀಡಿರುವಂತಹ ಕೊಡುಗೆಯನ್ನ ಮನಗಂಡು ಗೌರವ ಡಾಕ್ಟರೇಟ್ ಅನ್ನ ನೀಡ್ತಾರೆ. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಅವರು ಹಲವಾರು ಚಿತ್ರಗಳನ್ನ ಕೊಡುಗೆ ನೀಡಿರುವಂಥದ್ದು.
ಅವರು ಕನ್ನಡ ಚಿತ್ರರಂಗಕ್ಕೆ ಕಲಾ ಸೇವೆಯನ್ನ ಸಲ್ಲಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಅಂಬರೀಶ್ ರಂತಹ ಮೇರು ನಟರೊಂದಿಗೆ ಹಿರಿತೆರೆಯಲ್ಲಿ ಮಿಂಚಿರುವ ನಟ ದ್ವಾರಕೀಶ್ ಅವರು ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದ್ವಾರಕೀಶ್ ಇದ್ದಾರೆ ಅಂತ ಅಂದ್ರೆ ಆ ಒಂದು ಸಿನಿಮಾದಲ್ಲಿ ಒಂದಷ್ಟು ಖುಷಿ ನಗು ಇರುತ್ತೆ. ಹಾಗಾಗಿ ದ್ವಾರಕೀಶ್ರ ಸಿನಿಮಾಗಳನ್ನ ನೋಡೋಕೆ ಅಂತಲೇ ಹೋಗಿ ಒಂದಷ್ಟು ಜನ ಸಿನಿಮಾಗಳನ್ನ ನೋಡ್ತಾ ಇದ್ರು. ಬರೋಬ್ಬರಿ 40ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಇವರು ಸೈ ಎನಿಸ್ಕೊಂಡಿದ್ದಾರೆ. ಇನ್ನು ಇವರ ಮದುವೆ ವಿಚಾರಕ್ಕೆ ಬರೋದಾದ್ರೆ, ಮೊದಲ ಪತ್ನಿಗೆ ಮಕ್ಕಳು ಇದ್ದಾಗಲೇ ದ್ವಾರಕೀಶ್ ಎರಡನೇ ಮದುವೆ ಆಗಿರುವಂತದ್ದಂತೆ. ಆದ್ರೆ ಅವರ ಪ್ರೇಮ ಕಥೆ ಬಹಳ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಒಮ್ಮೆ ಅವರೇ ಈ ಕುರಿತು ಸಂದರ್ಶನವೊಂದರಲ್ಲಿ ಹೇಳ್ಕೊತಾರೆ. ಎಲ್ಲರನ್ನೂ ಕೂಡ ಇವರು ಮದ್ರಾಸ್ನ 5 ಸ್ಟಾರ್ ಹೋಟೆಲ್ ಒಂದಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಊಟ ಮಾಡೋ ಮೊದಲು ಅಂಬುಜಾ ಅವರ ಮುಂದೆ ಒಂದು ನೋಟ್ ಪುಸ್ತಕವನ್ನ ಇಟ್ಟು ಹೇಳ್ತಾರೆ. ಅಂಬುಜಾ ಅಂತಂದ್ರೆ ಇವರು ದ್ವಾರಕೀಶ್ ಅವರ ಮೊದಲ ಪತ್ನಿ. ಇದೊಂದು ಕಾದಂಬರಿ ಅಂತ ಇಟ್ಕೋ ಅಂಬುಜಾ, ಇದು ನನ್ನ ಲೈಫ್ ಸ್ಟೋರಿ. ನಾನು ಲವ್ ಅಲ್ಲಿ ಬಿದ್ದಿದ್ದೀನಿ. ಆಕೆಯ ಹೆಸರು ಶೈಲಜಾ ಅಂತ. ನೀನು ಒಪ್ಪಿದ್ರೆ ಮದ್ವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಎಲ್ಲವನ್ನ ಮರೆತು ಬಿಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ನೋಟ್ ಪುಸ್ತಕದ ಕೊನೆಯ ಪುಟದಲ್ಲಿ ನಿನಗೆ ಏನನ್ಸುತ್ತೆ ಅದನ್ನ ಬರಿ ಅನ್ನೋದಾಗಿ ಮೊದಲ ಪತ್ನಿಗೆ ಹೇಳ್ತಾರೆ. ಕಾದಂಬರಿ ಸುಖಾಂತ್ಯವಾಗಿದ್ರು ನಾನು ಸ್ವೀಕರಿಸ್ತೀನಿ, ದುಃಖಾಂತ್ಯವಾಗಿದ್ರು ನಾನು ಸ್ವೀಕರಿಸ್ತೀನಿ. ಇಷ್ಟನ್ನ ಹೇಳಿ ದ್ವಾರಕೀಶ್ ಮೌನ ಆಗ್ತಾರೆ. 5 ನಿಮಿಷದಲ್ಲಿ ಅಂಬುಜಾ ಅವರು ಯೋಚನೆ ಮಾಡ್ತಾರೆ. ಆ ನೋಟ್ ಪುಸ್ತಕವನ್ನ ಹತ್ರ ಎಳ್ಕೊಂಡು ಕೊನೆ ಪುಟದಲ್ಲಿ ಅದೇನನ್ನೋ ಬರೀತಾರೆ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಸಂತೋಷವೇ ನನ್ನ ಸಂತೋಷ ಅಂತ. ಹೆಂಡತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿದ ಕೂಡ್ಲೆ ಫೋನ್ ಮಾಡಿ ಶೈಲಜಾಗೆ ವಿಷಯವನ್ನ ತಿಳಿಸ್ತಾರಂತೆ. ಅಂಬುಜಾ ಅವರು ಇವರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ವಿಷಯವನ್ನ ತಿಳಿಸ್ತಾರೆ. ಅಂಬುಜಾ ಕೂಡ ಆಕೆ ಜೊತೆ ಮಾತನಾಡ್ತಾರೆ. 5 ಮಕ್ಕಳು ಕೂಡ ಕಂಗ್ರಾಟ್ಸ್ ಅನ್ನ ಹೇಳ್ತಾರೆ. ನೀವು ನಂಬೋದಿಲ್ಲ, ಇದು ನಿಜ ಅನ್ನುವಂಥದ್ದನ್ನ ಒಂದು ಸಂದರ್ಶನದಲ್ಲಿ ದ್ವಾರಕೀಶ್ ಅವರು ಹೇಳ್ತಾರೆ. ಎಲ್ಲರ ಸಮ್ಮುಖದಲ್ಲಿ ನಾನು ಶೈಲಜಾ ಅವರಿಗೆ ತಾಳಿಯನ್ನ ಕಟ್ಟಿದ್ದೀನಿ. ಅಂಬುಜಾ ನನ್ನ ಮೊದಲ ಪತ್ನಿ. ಮಕ್ಕಳು ಕೂಡ ಎಲ್ಲರೂ ಕೂಡ ನಮಗೆ ಶುಭವನ್ನ ಹಾರೈಸಿದ್ದಾರೆ. ಸಿನಿಮಾದಲ್ಲಾಗಿದ್ರೆ ದುಃಖಾಂತ್ಯವಾಗಬಹುದಾಗಿತ್ತು ಕತೆ, ಆದ್ರೆ ನನ್ನ ಸ್ವಂತ ಬದುಕಿನಲ್ಲಿ ಸುಖಾಂತ್ಯವನ್ನ ಕಂಡಿದೆ ಅನ್ನುವಂಥದ್ದನ್ನ ಒಂದು ಇಂಟರ್ವ್ಯೂನಲ್ಲಿ ದ್ವಾರಕೀಶ್ ಅವರು ಹೇಳಿರುವಂಥದ್ದು. ಹಾಗಾಗಿ ದ್ವಾರಕೀಶ್ ಅವರಿಗೆ 2 ಮದುವೆ ಆಗಿರುವಂಥದ್ದು, ಅದು ಕೂಡ ಮೊದಲ ಪತ್ನಿಯ ಪರ್ಮಿಷನ್ ಸಿಕ್ಕಿದ ಮೇಲೆ, ಗ್ರೀನ್ ಸಿಗ್ನಲ್ ಸಿಕ್ಕಿದ ಮೇಲೇನೆ ಅಂದ್ರೆ ಶೈಲಜಾ ಅವರನ್ನ ಮದುವೆ ಆಗಿರುವಂಥದ್ದು. ಸ್ನೇಹಿತರೆ, ಇವತ್ತು ಇಡೀ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ನೋವಿನ ದಿನ ಇದು ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ದ್ವಾರಕೀಶ್ ಅವರು ಇಲ್ಲ ಇನ್ನು ಅನ್ನುವಂಥ ಸುದ್ದಿಯನ್ನ ಕೇಳಿ ಸಾಕಷ್ಟು ಜನ ಶಾಕ್ಗೆ ಒಳಗಾಗಿದ್ದಾರೆ. ಅದ್ಭುತ ನಟನನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಸಾಕಷ್ಟು ಗಣ್ಯರು ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಟಿವಿಯಲ್ಲಾಗಿರ್ಬೋದು, ಅಥವಾ ಅವರ ಒಂದು ಅಭಿಪ್ರಾಯವನ್ನ ಈ ಎಲ್ಲದರ ಮುಖಾಂತರ ಹೇಳ್ಕೊಂಡ್ರು. ಆಕೆನೆ ಅವರ ನೆನಪುಗಳಾಗಿರ್ಬೋದು, ಅವರು ಯಾವ ರೀತಿ ಚಿತ್ರರಂಗದಲ್ಲಿ ಇದ್ದು ಯಾವ ರೀತಿ ಪಾತ್ರವನ್ನ ಮಾಡ್ತಾ ಇದ್ರು, ಇವೆಲ್ಲವನ್ನ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನ ಕೇಳಿ ನಿಮಗೆಷ್ಟು ನೋವಾಯಿತು? ಅವರ ನೆಚ್ಚಿನ ಸಿನಿಮಾ ಯಾವುದು ನಿಮಗೆ? ದ್ವಾರಕೀಶ್ ಅವರ ಅಂದ ತಕ್ಷಣ ನಿಮಗೆ ಯಾವ ಸಿನಿಮಾ ನೆನಪಿಗೆ ಬರುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.